ಇನ್ನು ವಿಧಾನಸೌಧ ಗ್ರ್ಯಾಂಡ್ ಸ್ಟೆಪ್ಸ್ ಮೇಲೆ ಆರ್ಸಿಬಿ ಆಟಗಾರ ಸನ್ಮಾನ ಕಾರ್ಯಕ್ರಮಕ್ಕೆ ರಾಜ್ಯಪಾಲರಿಗೆ ಆಹ್ವಾನಿಸಿದ್ಯಾರು ಅನ್ನುವಂಥ ಪ್ರಶ್ನೆ ಸಿಕ್ಕಾಪಟ್ಟೆ ಇತ್ತು. ಮೊದಲು ನಮಗೆ ಗೊತ್ತಿಲ್ಲ, ಅವರನ್ನೇ ಕೇಳ್ಕೊಳ್ಳಿ ಅಂತ ಸಿಎಂ DCM ಹೇಳಿದ್ರು. ಆಮೇಲೆ ಈಗ ಗವರ್ನರ್ ಆಫೀಸಿಂದ ಬರ್ತಾ ಇದೆ, ಇಲ್ಲ ನಮಗೆ ಫೋನ್ ಮಾಡಿದ್ರು, ನಾವು ರಾಜಭವನದಲ್ಲೇ ಕಾರ್ಯಕ್ರಮ ಮಾಡಬೇಕು ಅಂತ ಇದ್ವಿ, ಇಲ್ಲ ವಿಧಾನಸೌಧ ಮುಂದೆ ಮಾಡೋಣ ಅಂತಂದ್ರು. ಹಾಗಾಗಿ ಅವರು ಆಹ್ವಾನ ಕೊಟ್ಟರು, ನಾವು ಅಲ್ಲಿಗೆ ಹೋಗಿದ್ವಿ ಅಂತ ಹೇಳಿದ್ದಾರೆ. ಅದ್ರ ಜೊತೆಗೆ ಈ ರವಿ ಗಾಣಿಗ ಅವರು ಶಾಸಕ ಮತ್ತು KSCA RCB ಅವರು CM ಬಳಿ ಬಂದು 18 ವರ್ಷ ಬಳಿಕ ಗೆದ್ದುಬಿಟ್ಟಿದ್ದೀವಿ, ಹಾಗಾಗಿ ಇಲ್ಲೇ ಸನ್ಮಾನ ಮಾಡೋಣ ಅಂತ ಅವ್ರು ಕೇಳ್ಕೊಂಡ್ರು. ಹಾಗಾಗಿ ಅಲ್ಲಿ ಎಲ್ಲವೂ ಕೂಡ ಕಾರ್ಯಕ್ರಮ ಮಾಡಿದ್ವಿ ಅಂತ. ಸರ್ಕಾರಕ್ಕೂ ಸಂಬಂಧ ಇಲ್ಲ, ಬಂದು ಕೇಳಿದರು, ಸಂಬಂಧ ಇದೆ. ಗವರ್ನರ್ನ ಬಾ ಅಂತ ಕರೀತಾರಂತೆ CM ಆಫೀಸ್ನವರು. ಯಾವನ್ರಿ ಆರ್ಗನೈಸ್ ಮಾಡಿದವನು? DK ಶಿವಕುಮಾರ್ ಸಾಹೇಬ್ರೆ, ಇದಕ್ಕೂ ನಮಗೂ ಯಾವ ಸಂಬಂಧವೂ ಇಲ್ಲ, ಕಾಲ್ ತುಳಿತಕ್ಕೆ. ಸೊ ಈಗ ಸರ್ಕಾರ ಏನು ಮಾಡ್ತಾ ಇದೆ ಅಂದರೆ, ಎರಡು ಭಾಗ ಮಾಡ್ತಾ ಇದೆ ಇಡೀ ಪ್ರಕರಣವನ್ನು. ಅಂದ್ರೆ ನಮಗೋದಕ್ಕೆ ಸಂಬಂಧ ಇಲ್ಲ. ಒಂದು ಭಾಗ ವಿಧಾನಸೌಧದ ಭಾಗ, ಎಸ್, ಇನ್ನೊಂದು ಭಾಗ ಕ್ರೀಡಾಂಗಣದ ಬಳಿ ಆಗಿರೋ ಭಾಗ. ಆ ಭಾಗಕ್ಕೂ ನಮಗೂ ಸಂಬಂಧವಿಲ್ಲ. ಅಂದ್ರೆ ವಿಧಾನಸೌಧದಲ್ಲಿ ಮಾತ್ರ ಇವ್ರ ಸರ್ಕಾರನ ಸರ್? ಹಾ, ದ್ಯಾಟ್ ಇಸ್ ದ ಪಾಯಿಂಟ್ ದೇ ಆರ್ ಟ್ರೈಯಿಂಗ್ ಟು ಡೂ. ಇವ್ರ ಸರ್ಕಾರ ವಿಧಾನಸೌಧದಿಂದ ಈ ಕಡೆಗೆ ಎಳ್ಕೊಂಡ್ಬಿಟ್ರೆ ನಮ್ಮನ್ನ, ಆ ಕಡೆಗೆ ಯಾವನೋ ಒಬ್ಬನ ಮೇಲೆ ತಾಕ್ಬಿಟ್ಟು ಮಜಾ ನೋಡ್ಕೊಂಡು ಹೋಗ್ಬಿಡ್ಬೋದಲ್ಲ ಈಗ ಸುಲಭವಾಗಿ. ಅದಕ್ಕೆ ಇದು ಮಾಡ್ತಾ ಇರೋದು ಇವರು. ದೇ ಆರ್ ಕ್ಲವರ್ಲಿ ಡಿವೈಡಿಂಗ್ ಇಟ್. ನೀವೇನು ಬೇಕಾದ್ರೂ ಮಾಡ್ಕೋಬೋದು ಸರ್ಕಾರದವ್ರು, ಯಾರನ್ನು ಬೇಕಾದ್ರೂ ಯಾಮಾರಿಸ್ಬೋದು, ಇನ್ಕ್ಲೂಡಿಂಗ್ ನಮ್ಮವ್ರನ್ನ. ಎಷ್ಟು ದಿನ ಅಂತ ನಮಗೂ ಇದನ್ನೇ ಹಿಡ್ಕೊಂಡು ಜಗ್ಗಕ್ಕಾಗತ್ತೆ. ನಮಗೂ ಗೊತ್ತಿದೆ, ಒಂದು ದಿನ ನಾವು ಕೈ ಬಿಡ್ತೀವಿ ಇದನ್ನು ಅಂತೆಲ್ಲ. ಸಾವು ಆಗೋಗಿದೆ, ಆ ಮನೆಯಲ್ಲಿ ಸೂತ್ಕ ಇದ್ದೇ ಇರುತ್ತೆ ಎಂದೆಂದಿಗೂ. ಬಟ್ ಈ ಮುಖ್ಯಮಂತ್ರಿಗಳು ಆದರೆ ಒಂದು ನೆನಪಿಟ್ಕೊಳ್ಳಿ, ಚರಿತ್ರೆ ವಿಚಾರದಲ್ಲಿ ಯಾವತ್ತು ಬಂದಾಗಲೂ ನೀವಿಬ್ಬರಿದ್ದಾಗ ಈ ಹೆಣಗಳ ಬಿದ್ವು ಅನ್ನೋದನ್ನು ಮಾತ್ರ ಅಳಿಸಾಕಕ್ಕಾಗಲ್ಲ. ಅದು ಹಂಗೆ ಫಿಕ್ಸ್ ಇರೋದು, ನೆನಪಿಟ್ಕೊಳ್ಳಿ ಅದನ್ನು. ಬಟ್ ಇವರ ಸಮಯ ಕಾಯ್ದಿರಿಸೋಕೆ ಇರುತ್ತೆ ಅಲ್ಲ ಸರ್, ಇವ್ರ ಪ್ರೋಗ್ರಾಮ್ TPಯಲ್ಲಿ ಅದೆಲ್ಲವೂ ಕೂಡ ಅದರಲ್ಲಿ ಮೆನ್ಷನ್ ಆಗಿದ್ರೆ ಅದು ಬರಬೇಕು. ಕಮಿಷನರ್ ಏನಾದರೂ ಅಪ್ಪಿತಪ್ಪಿ ವೈರ್ಲೆಸ್ಸಲ್ಲಿ ಹೇಳಿದ್ರೆ, ಮೊಬೈಲಲ್ಲಿ ಹೇಳಿದ್ರೆ, ತನ್ನ ಸೀನಿಯರ್ ಅಪ್ಸ್ಗೆ ಡೆತ್ ಆಗ್ತಾ ಇದೆ ಅಂತ ಇಲ್ಲಿ ಕಾರ್ಯಕ್ರಮ ನಡೆಯೋವಾಗಲೇ ಆ ರೆಕಾರ್ಡ್ಸ್ ಎಲ್ಲ ಡಿಜಿಟಲಿ ಬರಬೇಕು. ಎಲ್ಲವೂ ಗೊತ್ತಾಗುತ್ತೆ. ಎಲ್ಲಿ ಬರಬೇಕದು? ಗೌರ್ಮೆಂಟ್ ಹತ್ರನೇ. ಯಾವ ತನಿಖೆಯಲ್ಲಿ ಬರಬೇಕು? ಈಗ CID ತನಿಖೆಯಲ್ಲೇ ಆ ತನಿಖೆ ಯಾರು ಮಾಡ್ತಿರೋದು? ಸರ್ಕಾರದ ಅಡಿಯಲ್ಲೇ ಆಗುತ್ತೆ. ಇನ್ನೆಲ್ಲ HL ಬರುತ್ತೆ ಸರ್, ಇನ್ನೆಲ್ಲಿಂದ ಬರಬೇಕು? ಬಟ್ ಇವ್ರು ಟೈಮ್ ನಿಗದಿ ಆಗಿರೋದು ಮಾತ್ರ ಗೊತ್ತಾಗುತ್ತಿಲ್ಲ ಸರ್. ಸ್ಟೇಡಿಯಂ ಅದು ಇದು ಎಲ್ಲ ಫಿಕ್ಸ್ ಆಗಿರೋದು ಯಾವುದು ಗೊತ್ತಾಗಲ್ಲ, ಯಾವುದು ಗೊತ್ತಾದರೂ ಹೊರಕ್ಕೂ ಬರಲ್ಲ. ಅವತ್ತೇನು ಹೇಳಿದ್ದೆ, ನಾನು ಐ ಸ್ಟ್ಯಾಂಡ್ ಬೈ ದ್ಯಾಟ್ ಅಷ್ಟೇ. ಮೂರ್ಖರು ನೀವು, ಜನರು ಬಂದವರು, ನಿಮ್ಮಿಂದಲೇ ಇದೆಲ್ಲ ಆಗಿದ್ದು, ನಮಗೂ ಇದಕ್ಕೂ ಸಂಬಂಧವಿಲ್ಲ. ಕರ್ನಾಟಕ ರಾಜ್ಯ ಸರ್ಕಾರ ಸಹಿ, KSCA, DNA ಆ್ಯಂಡ್ RCB ಮುಗೀತು. ಹೋಗಿ ಮಂಡ್ತೀನಿ ಅಂತ ಅವತ್ತು ಹೇಳಿದ್ದೀನಿ, ಅದನ್ನೇ ಇನ್ನೊಂದು ಸರಿ ಹೇಳ್ತೀನಿ.